ಹರೇ ಕೃಷ್ಣ. ಹರೇ ಕೃಷ್ಣ ಕಲಾ. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಟು ಯು. ಆಡಿಯನ್ಸ್. ಎಲ್ಲರಿಗೂ ನಮಸ್ಕಾರ. ಹಾಗೂ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ, ರೆಗ್ಯುಲರ್ ಆಗಿ ನೋಡ್ತಾ ಇರೋರಿಗೆ ಮತ್ತಷ್ಟು ಇನ್ಫಾರ್ಮೇಶನ್ಸ್ ಇವತ್ತು ಸಿಗೋದಕ್ಕೆ ಹೋಗ್ತಾ ಇದೆ. ಎಷ್ಟು ಈಸಿಯಾಗಿ ನಾವು ಭಗವದ್ಗೀತೆಯನ್ನ ಕಲಿಬಹುದು ಅಂತ. ಓಕೆ, ಎಲ್ಲರೂ ಶುರು ಮಾಡೋಕ್ಕೆ ಮುಂಚೆ ನಾವು ಮತ್ತೆ ಇವತ್ತೊಂದು ಸಾರಿ ಗುರುಗಳ ಪ್ರಾರ್ಥನೆ ಮಾಡೋಣ. ಬಿಕಾಸ್ ವಿತೌಟ್ ದ ಮರ್ಸಿ ಆಫ್ ಗುರು ನೋ ನಾಲೆಡ್ಜ್ ವಿಲ್ ಸಿಂಕ್ ಇನ್. ಸೊ ನಾನು ಹೇಳೋ ವರ್ಸ್ ಗೊತ್ತಿದ್ರೆ ಹೇಳಿ, ಇಲ್ಲಾಂದ್ರೆ ಆಮ್, ಶ್ರೀ ಗುರುಭ್ಯೋ ನಮಃ ಅಂತ ಕೂಡ ಹೇಳ್ಬೋದು. ದಟ್ ಈಸ್ ಆಲ್ಸೋ ಎನಫ್. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಣಂ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವು ಇಷ್ಟುವರೆಗೆ ನಾವು ಏನು ಕಲ್ತ್ವಿ ಅಂದ್ರೆ ಭಗವದ್ಗೀತೆ ಅಧ್ಯಾಯ 2 ಚಾಪ್ಟರ್ 2 ಅಲ್ಲಿ ನಾವು ಅದರ ಒಂದು ಶಾರ್ಟ್ ಫಾರ್ಮ್ ಅಂದ್ರೆ GITA, ಗೀತಾ. ಜಿ ಅಂದ್ರೆ ಗುರು, ಅಂದರೆ ಶ್ಲೋಕ 1 ರಿಂದ 10 ಹೇಗೆ ಅರ್ಜುನ ಬಂದು ಕೃಷ್ಣನನ್ನ ತನ್ನ ಗುರುವಾಗಿ ಒಪ್ಕೊಳ್ತಾನೆ ಅನ್ನೋದು ನೋಡಿದ್ವಿ. ಆಮೇಲೆ ನೆಕ್ಸ್ಟ್ ಐ ಅನ್ನೋದಕ್ಕೆ ಐಡೆಂಟಿಟಿ, ನಮ್ಮ ಆಧ್ಯಾತ್ಮಿಕ ಗುರುತು ಏನು ಅನ್ನೋದ್ರ ಬಗ್ಗೆ, ಅಂದ್ರೆ ನಾವು ಯಾರು ಅನ್ನೋದ್ರ ಬಗ್ಗೆ ಕೃಷ್ಣ ಹೇಳಕ್ ಶುರು ಮಾಡ್ತಾರೆ. ಒಂದು ಗುರು ಹತ್ರ ಹೋಗಿದ ತಕ್ಷಣ ಗುರು ಹೇಳ್ಕೊಡೋದು ಏನು ಅಂದ್ರೆ ನಾವ್ ಯಾರು ಅನ್ನೋದನ್ನ ಫಸ್ಟ್ ಹೇಳ್ಕೊಡ್ತಾರೆ. ಅಂದ್ರೆ ನಾವು ಆತ್ಮ, ನಾವು ಈ ಶರೀರ, ನಮಗೆ ಕಣ್ಣಿಗೆ ಕಾಣೋ ಈ ಶರೀರ ನಾವಲ್ಲ. ನಾವು ವಿ ಆರ್ ಎ ಸ್ಪಿರಿಟ್ ಸೋಲ್, ಸ್ಪಿರಿಚುವಲ್ ಐಡೆಂಟಿಟಿ, ಆಧ್ಯಾತ್ಮಿಕ ಗುರುತು ಬಗ್ಗೆ ಹೇಳ್ತಾರೆ. ಆಮೇಲೆ ಆತ್ಮದ ಬಗ್ಗೆ ಎಲ್ಲ ಡೀಟೇಲ್ಸು ಹೇಳ್ತಾರೆ. ಅದು ಶ್ಲೋಕ 11 ರಿಂದ 30 2 ವಿಡಿಯೋಸ್ ಅಲ್ಲಿ ಮಾಡಿ ಮಾಡಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆತ್ಮ ಎಂದ್ರೆ ಏನು. ಇವಾಗ ನಾವು ಯಾರು ಅಂತ ತಿಳ್ಕೊಂಡ ಮೇಲೆ ನಾವು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಆತ್ಮ ಅಂತ ತಿಳ್ಕೊಂಡ ಮೇಲೆ ಇದಕ್ಕೆ ಟಿ ಅಂದ್ರೆ ಇವಾಗ ಏನು ಅಂದ್ರೆ ಟು ಡ್ಯೂಟೀಸ್. ಹ್ಮ್. ಧರ್ಮ. ಓಕೆ. ಯೂಶುವಲಿ ಧರ್ಮ ಅಂದ್ರೆ ಜನ ಏನ್ ಅನ್ಕೋತಾರೆ, ಡ್ಯೂಟಿ ಅನ್ಕೋತಾರೆ ಅಲ್ವಾ. ಧರ್ಮ ಅಂದ್ರೆ ಡ್ಯೂಟಿ ಅಥವಾ ನ್ಯಾಯ, ನ್ಯಾಯ ಮಾಡೋದು ಅನ್ಕೋತಾರೆ. ನೀನ್ ಮಾಡೋದು ಧರ್ಮನಾ ಅಂತ ಕೇಳ್ತೀವಿ. ಬಟ್ ಆಕ್ಚುಲಿ ಧರ್ಮ ಅಂದ್ರೆ ಅದೆಲ್ಲ ಮೀನಿಂಗ್. ಧರ್ಮ ಅಂದ್ರೆ ಅದು ಒಂದು ಇಂಟರ್ನಲ್ ಕ್ಯಾರೆಕ್ಟರಿಸ್ಟಿಕ್. ಅಂದ್ರೆ ಒಂದು ವಸ್ತು ಅಥವಾ ಒಂದು ವಿಷಯದ ಒಂದು ಅದು ಇನ್ಸೆಪರಬಲ್ ಪಾರ್ಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀರಿದೆ. ನೀರಿನ ಧರ್ಮ ಏನು? ಹರಿಯೋದು. ಹರಿಯುವುದು. ಹರಿಯೋದು ಅನ್ನೋ ವಿಷಯನ ಅದನ್ನ ಆ ನೀರಿಂದ ಸೆಪರೇಟ್ ಮಾಡಕ್ಕೆ ಆಗೋದಿಲ್ಲ. ಹೌದು. ಬೆಂಕಿ ಅಂದ್ರೆ ಏನು? ಸುಡೋದು. ಹ್ಮ್. ಆ ಸುಡೋದು ಅನ್ನೋದನ್ನ ನೀವು ಚೇಂಜೇ ಮಾಡಕ್ಕಾಗಲ್ಲ, ಅದನ್ನ ತೆಗಿಯಕ್ಕೆ ಆಗೋದಿಲ್ಲ, ರಿಮೂವ್ನೇ ಮಾಡಕ್ಕ. ಕರೆಕ್ಟ್. ಸೊ ಅದು ಧರ್ಮ ಅಂದ್ರೆ. ಧರ್ಮ ಅಂದ್ರೆ ನಾವು ಮಾಡೋ ಡ್ಯೂಟಿ, ಕೆಲಸನೂ ಅಲ್ಲ ಅದು. ಇದು ನ್ಯಾಯನೂ ಅಲ್ಲ. ಇಟ್ ಇಸ್ ಲೈಕ್ ಅದರ ನೀವು. ಒಂದು ಸ್ವಭಾವ, ನೇಚರ್ ಅಂತ. ಸೊ ಆ ತರ ಇವಾಗ ನಾವು ಆತ್ಮ ಆಗಿರೋದ್ರಿಂದ ನಮ್ಮದೇನು ಧರ್ಮ ಅಂದ್ರೆ 2 ಧರ್ಮಗಳಿದೆ. ಒಂದು ಸ್ವಧರ್ಮ, ಇನ್ನೊಂದು ಸನಾತನ ಧರ್ಮ. ಸ್ವಧರ್ಮ ಅಂದ್ರೆ ಏನು ಅಂದ್ರೆ ನಾವು ಈ ಒಂದು ಪರ್ಟಿಕ್ಯುಲರ್ ರೋಲ್ ಅಲ್ಲಿ ಹುಟ್ಟಿರ್ತೀವಿ ಅಲ್ಲ. ಅಂದ್ರೆ ಒಂದು ಒಂದು ಹೆಂಗಸಾಗಿ ಹುಟ್ಟಿರ್ತೀವಿ, ಒಬ್ರಿಗೆ ಮಗಳಾಗಿ, ಹೆಂಡತಿಯಾಗಿ, ಒಂದು ತಾಯಿಯಾಗಿ, ಏನೋ ಒಂದು ರೋಲಲ್ಲಿ ಇರ್ತೀವಿ. ಅಥವಾ ನಾವು ಒಂದು ಇಂಡಿಯಾದಲ್ಲಿ ಹುಟ್ಟಿರ್ತೀವಿ, ಇಂಡಿಯನ್ ಆಗಿ. ಸೊ ಈ ರೋಲ್ಗೆ ಪ್ರಕಾರ ಬರೋ ಎಲ್ಲ ಕೆಲಸಗಳು, ರೈಟ್, ಅದೆಲ್ಲ ಸ್ವಧರ್ಮ. ಫ್ಯಾಮಿಲಿ, ಸೊಸೈಟಿ, ಕಂಟ್ರಿ ಥರ ಆ ಒಂದು ವಿಷಯಗಳಿಗೆ ಪ್ರತಿ ಬರೋದು ಸ್ವಧರ್ಮ. ಇನ್ನೊಂದು ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ ಏನು? ಈ ಒಂದು ಆತ್ಮ ಈ ಜಾಗದಲ್ಲಿ ಬಿದ್ದಿರೋದ್ರಿಂದ ಆ ಈ ಬರೋ ಕೆಲಸಗಳೆಲ್ಲ ಸ್ವಧರ್ಮ. ಆದ್ರೆ ಆ ಆತ್ಮಕ್ಕೆ ಒಂದು ಕೆಲಸ ಇರುತ್ತೆ, ಅದು ಸನಾತನ ಧರ್ಮ. ಏನು? ಆತ್ಮಕ್ಕೆ ಆ ಭಗವಂತನಿಗೆ ಏನು ಕನೆಕ್ಷನು, ಆತ್ಮಕ್ಕೆ ಈ ಜಗತ್ತಿಗೆ ಏನು ಕನೆಕ್ಷನು, ಆತ್ಮಕ್ಕೆ ಬೇರೆ ಆತ್ಮಗಳಿಗೆ ಏನು ಕನೆಕ್ಷನು, ಅದರ ರಿಲೇಟೆಡ್ ಬರೋ ವಿಷಯಗಳೆಲ್ಲ ಸನಾತನ ಧರ್ಮ. ಓಕೆ.
ಈ ಎರಡು ಇವಾಗ ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸ್ವಧರ್ಮ ಮಾತ್ರ, ಅಂದ್ರೆ ಅವರ ರೋಲ್ ಆಸ್ ಅ ಫಾದರು, ಬ್ರದರು, ಮಗ, ಇಂಡಿಯನ್ ಆತರ ಆ ರೋಲ್ಸ್ ಪ್ರಕಾರ ಮಾಡ್ತಾ ಇರ್ತಾರೆ ಎಲ್ಲ ಕೆಲಸ. ಅದರಲ್ಲೇ ಅಷ್ಟೊಂದು ಮುಳುಗ್ ಹೋಗಿರ್ತಾರೆ ಅಂದ್ರೆ ಸನಾತನ ಧರ್ಮದ ಬಗ್ಗೆ ಮರ್ತೇ ಹೋಗಿರ್ತಾರೆ, ಹ್ಮ್ ಏನು ಮಾಡೋದೇ ಇಲ್ಲ ಆ ವಿಷಯದ ಕಡೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ತುಂಬಾ ಪ್ರೀಮೆಚ್ಯೂರ್ ಆಗಿ, ತುಂಬಾ ಅರ್ಲಿಯಾಗಿ ಈ ಸ್ವಧರ್ಮನೆಲ್ಲ ಬಿಟ್ಬಿಡ್ತು ನಾನು ಸನ್ಯಾಸಿಗೆ ಹೋಗ್ತೀನಿ ಅಂತ ಹೊಟ್ಟೋಗ್ಬಿಡ್ತಾರೆ. ಅಂದ್ರೆ ತಾಯಿ ಇರ್ತಾರೆ, ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವರು ಹೊಟ್ಟೋಗ್ಬಿಡ್ತಾರೆ ಹಿಮಾಲಯಕ್ಕೆ. ಆ ತರ ಮಾಡೋರು ಇದ್ದಾರೆ, ಅಂದ್ರೆ ಸ್ವಧರ್ಮನ ಬಿಟ್ಟು ಸನಾತನ ಧರ್ಮ ಮಾತ್ರ ಹೌದು. ಮಾಡೋರು ಇದ್ದಾರೆ. ಆದ್ರೆ ಕೃಷ್ಣ ಇಲ್ಲಿ ಅಲರ್ಟ್ ಮಾಡ್ತಾರೆ ಏನಂದ್ರೆ, ಎರಡೂವೇ ಎರಡೂ ಡ್ಯೂಟೀಸ್ಗೆ ಅಲರ್ಟ್ ಆಗಿ ಇದ್ಕೊಂಡು ಎರಡೂ ಡ್ಯೂಟೀಸ್ನ ಮ್ಯಾನೇಜ್ ಮಾಡಿಕೊಂಡು ಹೋಗೋನೇನೆ ಕರೆಕ್ಟಾಗಿ ಮಾಡೋದು ಓಕೆ. ಅಂತ. ಇದು ಶಾರ್ಟ್ ಸಮ್ಮರಿ. ಇವಾಗ ಡೀಟೇಲ್ಡ್ ಸಮ್ಮರಿ ಕೂಡ ಹೇಳ್ತೀನಿ. ನಾವಿವಾಗ ಈ ಟೂ ಡ್ಯೂಟೀಸ್ ಬಗ್ಗೆನೂ ನಾವು ಟೂ ವಿಡಿಯೋಸಲ್ಲಿ ಮಾತಾಡ್ತೀವಿ. ಒಂದು ವಿಡಿಯೋದಲ್ಲಿ ನಾವು ಫಸ್ಟ್ 10 ವರ್ಷ, ಅಂದರೆ 31 ಇಂದ 40ವರೆಗೂ ಎಲ್ಲಿ ಕೃಷ್ಣ ಬಂದು ತಮ್ಮ ಅರ್ಜುನನಿಗೆ ಸ್ವಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೋ ಅದರ ಬಗ್ಗೆ ಮಾತಾಡೋಣ ಇವತ್ತು. ಸನಾತನ ಧರ್ಮದ ಬಗ್ಗೆ ನೆಕ್ಸ್ಟ್ ಇನ್ನೂ ಮಾತಾಡೋಣ. ಓಕೆ. ಸೊ ಕೃಷ್ಣ ಏನು ಹೇಳ್ತಾರೆ ಇಷ್ಟವರೆಗೂ, ಅರ್ಜುನ, ಈ ಶರೀರದಲ್ಲಿ ಬದುಕ್ತಾ ಇರೋ ಆ ಒಂದು ಆತ್ಮ ಏನಿದೆಯೋ ಅದು ಎಟರ್ನಲ್, ಅದು ಯಾವತ್ತಿಗೂ ಸಾಯೋದಿಲ್ಲ. ಸೊ ನೀನು ಒಂದು ಇವನ್ ಭೀಷ್ಮನ್ನ ಅಥವಾ ಇವನ್ ದ್ರೋಣನ್ನ ಸಾಯಿಸ್ತಿದ್ದೀನಿ ಅಂತ ಹೇಳಿ ನೀನು ವ್ಯಥೆ ಪಡಬೇಕಾಗಿಲ್ಲ ಅಂತ ಹೇಳಿರ್ತಾರೆ. ನೆಕ್ಸ್ಟ್ ಇವಾಗ ಈ ವರ್ಷದಿಂದ ಹೇಳ್ತಾರೆ ಏನು, ನೀನು ಕ್ಷತ್ರಿಯ. ಇವಾಗ ಏನಾಯ್ತು, ಅರ್ಜುನ ಬಂದು ಆತ್ಮ ಆಗಿರ್ಬೋದು, ಬಟ್ ಅವನು ಇವಾಗ ಕ್ಷತ್ರಿಯನ ಶರೀರದಲ್ಲಿರೋದ್ರಿಂದ ಸ್ವಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೃಷ್ಣ. ನೀನು ನೀನು ಕ್ಷತ್ರಿಯ, ನಿನಗೆ ಈ ತರ ಏನು ಧರ್ಮ ಅಂದ್ರೆ ರಿಲಿಜಿಯಸ್ ಅಂದ್ರೆ ಒಂದು ಕರೆಕ್ಟಾದ ಒಂದು ಧರ್ಮದ ಮೇಲೆ ಬೇಸಿಸ್ ಮೇಲೆ ಈ ಆಗ್ತಿರೋ ಧರ್ಮ ಯುದ್ಧದಲ್ಲಿ ನೀನು ಪಾಲ್ಗೊಂಡು ನೀನು ಯುದ್ಧ ಮಾಡೋದಕ್ಕಿಂತ ನಿನ್ ಒಳ್ಳೆ ಏನೋ ಎಕ್ಸಿಕ್ಯೂಷನ್ ಆಫ್ ಡ್ಯೂಟಿ ಇಲ್ಲವೇ ಇಲ್ಲ. ನೀನು ಕ್ಷತ್ರಿಯನಾಗಿರೋದ್ರಿಂದ ನೀನು ಯುದ್ಧ ಮಾಡಬೇಕು, ಅದು ನಿನ್ನ ಸ್ವಧರ್ಮ, ಅದಕ್ಕೆ ನೀನು ಹೆಸಿಟೇಟ್ ಮಾಡಬೇಡ. ಅದು ಇಂಥ ಇಂಥ ಒಂದು ಫೈಟಿಂಗ್ ಆಪರ್ಚುನಿಟೀಸ್, ಇಂಥ ಒಂದು ಯುದ್ಧದ ಆಪರ್ಚುನಿಟಿ ನಿನ್ನ ಥರ ಒಂದು ಕ್ಷತ್ರಿಯನಿಗೆ ಬಂದರೆ ಅದು ತುಂಬ ತುಂಬ ಸಂತೋಷ ಪಡಬೇಕಾಗಿರೋ ವಿಷಯ. ಯಾಕೆಂದರೆ ನೀನು ಈ ಥರ ಯುದ್ಧದಲ್ಲಿ ನೀನು ಯುದ್ಧ ಮಾಡಿ ಅದರ ಸತ್ರು ಕೂಡ ನೀನು ಸ್ವರ್ಗಕ್ಕೆ ಹೋಗ್ತೀಯಾ. ಅದೇ ನೀ ಈ ಧರ್ಮಯುದ್ಧವನ್ನ ನೀನು ಆ, ಯುದ್ಧ ಮಾಡದೇ ಇದ್ರೆ ಖಂಡಿತವಾಗ್ಲೂ ನಿನಗೆ ಪಾಪ ಬರುತ್ತೆ. ನಿನ್ನ ಡ್ಯೂಟಿನ ನೀನು ನೆಗ್ಲೆಕ್ಟ್ ಮಾಡಿರೋದಕ್ಕೆ ಪಾಪನೂ ಬರುತ್ತೆ. ಅದ್ರ ಜೊತೆಗೆ ಲೋಕದಲ್ಲಿ ನಿನಗೆ ಕೆಟ್ಟ ಹೆಸರು ಬರುತ್ತೆ. ಒಂದು ಕ್ಷತ್ರಿಯನಾಗಿ ಒಂದು ವಾರಿಯರ್ ಆಗಿ ನಿನಗೆ ಏನು ಹೆಸರಿದೆಯೋ ಅದೆಲ್ಲ ಕೆಟ್ಟು ಹೋಗುತ್ತೆ. ನಿನ್ನ ಒಂದು ಅಪಕೀರ್ತಿಯನ್ನ ಎಲ್ಲರೂ ಮಾತಾಡ್ತಾರೆ. ಅದೇ ಕೀರ್ತಿ, ಒಬ್ಬ ಮನುಷ್ಯ ಕೀರ್ತಿ ನೋಡಿದಾನೆ ಅಂದ್ರೆ ಅಂಥವನಿಗೆ ಅಪಕೀರ್ತಿಗಿಂತ ಆ, ದೊಡ್ಡ ಆ, ದೊಡ್ಡ ಏನು ಕಷ್ಟ ದುಃಖ ಬೇರೆ ಏನುವೇ ಇಲ್ಲ. ಯಾರ್ಯಾರು ದೊಡ್ಡ ದೊಡ್ಡ ಏನು ಮಹಾರಥಿಗಳಿದಾರೋ, ಯಾರು ನಿನ್ನನ್ನ ಆ, ಮಹಾರಥಿ, ನೀನು ದೊಡ್ಡ ಏನು ಯುದ್ಧ ಮಾಡೋನು ಅಂತ ಅನ್ಕೊಂಡಿರ್ತಾರೋ ಅವರೆಲ್ಲ ಏನ್ ಅನ್ಕೋತಾರೆ, ನೀನು ಭಯದಿಂದ ಬಿಟ್ಟು ಹೋಗಿದ್ದೀಯಾ ಯುದ್ಧನ ಅಂತ ಅನ್ಕೋತಾರೆ. ನೀನು ಒಂದು ಕವರ್ಡ್ ಅನ್ಕೋತಾರೆ ಹೊರತು ನೀನೇನೋ ಏನೋ ಬಿಟ್ಕೊಟ್ಟು ಸ್ಯಾಕ್ರಿಫೈಸ್ ಮಾಡಿ ಹೋಗಿದ್ದಾರೆ ಅಂತ ಅನ್ಕೊಳ್ಳಲ್ಲ ಯಾರುವೆ. ಆಮೇಲೆ ನಿನ್ನ ನಿನ್ನ ಶತ್ರುಗಳೆಲ್ಲ ನಿನ್ನನ್ನ ತುಂಬಾನೇ ಇದರಿಂದ ಕೆಟ್ಟ ಕೆಟ್ಟ ಮಾತುಗಳಿಂದ ನಿನ್ನನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಆ ಥರ ಅದಕ್ಕಿಂತ ಏನು ನಿನಗೆ ನೋವು ತರಕ್ ಸಾಧ್ಯ. ಅದರಿಂದ ಕುಂತಿ ಮಗನೇ, ನೀನು ಬಂದು ಈ ಯುದ್ಧದಲ್ಲಿ ನೀನು ಸತ್ರೆ ನಿನಗೆ ಸ್ವರ್ಗ ಸಿಗತ್ತೆ, ನೀನು ಗೆದ್ರೆ ನಿನಗೆ ಈ ಭೂಮಿ ಮೇಲೆ ರಾಜ್ಯ ಸಿಗತ್ತೆ. ಎರಡೂ ಒಳ್ಳೆಯದು. ಎದ್ದು ನಿನ್ನ ಒಂದು ಧರ್ಮವನ್ನ ಸ್ವಧರ್ಮವನ್ನ ನೀನು ಮಾಡು. ನೀನು ಕ್ಷತ್ರಿಯ, ಸೊ ನೀನು ಸ್ವಧರ್ಮವನ್ನ ಮಾಡು. ಯುದ್ಧ ಮಾಡೋದಕ್ಕೆ ಹೆಸಿರೇಟ್ ಪಡಬೇಡ. ಅದು ಯುದ್ಧ ಮಾಡುವಾಗ ಸುಖಕ್ಕೋಸ್ಕರ ಅಥವಾ ದುಃಖಕ್ಕೋಸ್ಕರ, ಒಂದು ಒಂದು ಜಯಕ್ಕೋಸ್ಕರ ಒಂದು ಅಪಜಯಕ್ಕೋಸ್ಕರ ಇವೆಲ್ಲ ಏನು ಯೋಚನೆ ಮಾಡಬೇಡ. ಇವೆಲ್ಲ ಏನು ಯೋಚನೆ ಮಾಡದೆ ನೀನು ಕ್ಷತ್ರಿಯ, ನೀನು ಯುದ್ಧ ಮಾಡೋದು ನಿನ್ನ ಕೆಲಸ ಅಂತ ಹೇಳಿ ನೀನು ಮಾಡು ಅಷ್ಟೇ. ಆ ಥರ ಮಾಡಿದ್ರೆ ನೀ ಯಾವತ್ತೂ ಪಾಪ ಬರೋದಿಲ್ಲ. ಅದೇ ನೀನು ಜಯಕ್ಕೋಸ್ಕರ ಅಥವಾ ಸಂತೋಷಕ್ಕೋಸ್ಕರ ಆ ಥರ ಅನ್ಕೊಂಡು ಮಾಡಿದಾಗ ನಿನಗೆ ಪಾಪ ಬರೋ ಚಾನ್ಸ್ ಇದೆ. ಬಟ್ ನೀನು ನನ್ನ ಧರ್ಮ, ಕ್ಷತ್ರಿಯನಾಗಿ ನನ್ನ ಧರ್ಮ ಯುದ್ಧ ಮಾಡೋದು ಅಂತ ಹೇಳಿ ಮಾಡಿದ್ರೆ ನಿನಗೆ ಯಾವತ್ತೂ ಪಾಪ ಬರೋದಿಲ್ಲ ಅಂಥೇಳಿ ನಾನು ಇವಾಗ ಇಷ್ಟವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ
ಇದನ್ನ ಸಾಂಖ್ಯ ಸಾಂಖ್ಯ ಫಿಲಾಸಫಿ ಅಂತಾರೆ. ಇವಾಗ ನೆಕ್ಸ್ಟ್ ನಾನು ಯೋಗ ಫಿಲಾಸಫಿನ ನೆಕ್ಸ್ಟ್ ನಾನು ಹೇಳ್ತೀನಿ ಪಾರ್ಥ ನಿನಗೆ. ಈ ಸಾಂಖ್ಯ ಫಿಲಾಸಫಿ ಇಷ್ಟವರೆಗೆ ಅಂದ್ರೆ ಸಾಂಖ್ಯ ಆತ್ಮ ಅಂದ್ರೆ ಏನು ಅದೆಲ್ಲ ಬಂದು ಸಾಂಖ್ಯ ಫಿಲಾಸಫಿ. ಇವಾಗ ನೀನು ನಾ ಯೋಗ ಫಿಲಾಸಫಿ ಇವಾಗ ಹೇಳ್ತೀನಿ. ಅದು ಬುದ್ಧಿಯೋಗ ಅದೆಲ್ಲ ಬೇರೆ ಯೋಗಗಳೆಲ್ಲ ಹೇಳ್ತೀನಿ. ಅದು ಹೇಳಿದಾಗ ಏನಾಗತ್ತೆ, ನಿನ್ನ ಆ ಇಂಟೆಲಿಜೆನ್ಸ್ ಜೊತೆಗೆ ನೀನು ಯುದ್ಧ ಮಾಡಿದಾಗ ಯಾವ ಒಂದು ಕೆಲಸವೂ ನಿನ್ನನ್ನು ಕಟ್ ಹಾಕೋದಿಲ್ಲ, ಬಂಧಿಸೋದಿಲ್ಲ. ಯಾವ ಒಂದು ಕೆಲಸ ನಿನ್ನ ಬಂಧಿಸೋದಿಲ್ಲ ಅಂದ್ರೆ ಅದು ನಿನಗೆ ಪಾಪ ಕೊಡೋಕ್ಕೂ ಆಗೋದಿಲ್ಲ, ಪುಣ್ಯ ಕೊಡೋಕ್ಕೂ ಆಗೋದಿಲ್ಲ. ಇವಾಗ ಸಾಂಖ್ಯ ಅಂದ್ರೆ ಏನಾದ್ರೂ ಒಂದು ಮೀನಿಂಗ್ ಇದೆಯಾ? ಅಂದ್ರೆ ಇವಾಗ ಸಾಂಖ್ಯ ಅಂದ್ರೆ ಮೀನಿಂಗ್ ಅಲ್ಲ. ಈ ಆತ್ಮ, ಮೆಟೀರಿಯಲ್ ಥಿಂಗ್ಸ್, ಸ್ಪಿರಿಚುವಲ್ ಥಿಂಗ್ಸ್, ಇದನ್ನ ಎರಡನ್ನ ಬೈಫರ್ಕೇಟ್ ಮಾಡಿ ಹೇಳೋದನ್ನ ಸಾಂಖ್ಯ ಅಂತಾರೆ. ಇವಾಗ ನಮ್ಮ ಬಾಡಿ ಇಸ್ ಮೇಡ್ ಅಪ್ ಆಫ್ ಮೆಟೀರಿಯಲ್, ಲೈಕ್ ಹೌದು. ಪಂಚಭೂತಗಳು, ಹೌದು. ಭೂಮಿ ಆಕಾಶ ಇದೆಲ್ಲ ಒಂದು ಮೆಟೀರಿಯಲ್ ಥಿಂಗ್ಸ್. ಇದರಲ್ಲಿ ಆತ್ಮ ಅನ್ನೋದು ಮಾತ್ರನೇ ಸ್ಪಿರಿಚುವಲ್ ಥಿಂಗ್. ಓಕೆ. ಈ ಮೆಟೀರಿಯಲ್ ಥಿಂಗ್ ಚೇಂಜ್ ಆಗ್ತಾ ಇರುತ್ತೆ, ಸ್ಪಿರಿಚುವಲ್ ಥಿಂಗ್ ಚೇಂಜ್ ಆಗೋದಿಲ್ಲ. ಸೊ ಇದೆರಡನ್ನ ತಿಳ್ಕೊಳ್ಳೋದು, ಬೈಫರ್ಕೇಟ್ ಮಾಡಿ ತಿಳ್ಕೊಳ್ಳೋದನ್ನ, ಆ ಒಂದು ಮೆಥಡಾಲಜಿ ಆಫ್ ನೋಡೋದನ್ನ ಸಾಂಖ್ಯ ಅಂತಾರೆ. ಓಕೆ. ಸಾಂಖ್ಯ ಯೋಗ ಅಂತಾನೂ ಕರೀತಾರೆ, ಬಟ್ ಅದನ್ನ ಸಾಂಖ್ಯ ಅಂತಾರೆ. ಟು ಯುನೋ ಡೈಸೆಕ್ಟ್ ಬಿಟ್ವೀನ್ ಮೆಟೀರಿಯಲ್ ಅಂಡ್ ಸ್ಪಿರಿಚುವಲ್ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಮೆಟೀರಿಯಲ್, ವಾಟ್ ಇಸ್ ಸ್ಪಿರಿಚುವಲ್, ದಟ್ ಇಸ್ ಕಾಲ್ಡ್ ಸಾಂಖ್ಯ. ಆಯ್ತಾ? ಸೊ ಹೀಗೆ ಆ, ಅರ್ಜುನ ಹೇಳ್ತಾರೆ, ಈ ನೆಕ್ಸ್ಟ್ ನಿನಗೆ ನಾನು ಬೇರೆ ಯೋಗಗಳ ಬಗ್ಗೆ ಹೇಳ್ತೀನಿ. ಆ ಯೋಗದ ಬಗ್ಗೆ ತಿಳ್ಕೊಂಡು ನೀನು ಕೆಲಸ ಮಾಡಿದಾಗ ನಿನಗೆ ಯಾವ ಒಂದು ಪಾಪನೂ ಬರೋದಿಲ್ಲ. ಆಮೇಲೆ ಕೃಷ್ಣ ಹೇಳ್ತಾರೆ, ನೋಡು, ಈ ಈ ಒಂದು ಏನು ಸ್ಪಿರಿಚುವಲ್ ಪಾತ್ ಅಲ್ಲಿ ಸ್ವಲ್ಪ ನೀನು ಮುಂದುವರೆದ್ರೂ ಕೂಡ, ನಿನ್ನ ಕಾನ್ಶಿಯಸ್ನೆಸ್ ಮುಂದುವರೆದ್ರೂ ಕೂಡ ಅದರಲ್ಲಿ ನಿನಗೆ ಯಾವ ಒಂದು ಲಾಸು ಇಲ್ಲ. ಆದರೆ ನಿನಗೆ ಸ್ವಲ್ಪ ಈ ಜ್ಞಾನ ಸಿಕ್ಕಿದ್ರು ನಿನಗೆ ತುಂಬ ತುಂಬ ಭಯಂಕರವಾದ ವಿಷಯಗಳಿಂದ ನಿನ್ನನ್ನು ಈ ಜ್ಞಾನ ಕಾಪಾಡತ್ತೆ ಅಂತ ಹೇಳ್ತಾರೆ ಕೃಷ್ಣ. ಸೊ ಇಲ್ಲಿಗೆ ನಾವು ವರ್ಸ್ 40 ವರೆಗೂ ನಿಲ್ಲಿಸ್ತೀರಿ. ಇನ್ನು ನೆಕ್ಸ್ಟ್ ಇದ್ರಲ್ಲಿ ಸ್ವಧರ್ಮದ ಬಗ್ಗೆ ಮಾತ್ರ ಕೃಷ್ಣ ಹೇಳಿದ್ದಾರೆ. ಸನಾತನ ಧರ್ಮದ ಬಗ್ಗೆ ನೆಕ್ಸ್ಟ್ ವರ್ಸಲ್ಲಿ ಹೇಳ್ತಾರೆ. ಓಕೆ. ಆಯ್ತಾ? ಸೊ ಶೆಲ್ ವಿ ಸ್ಟಾರ್ಟ್ ರಿಸೈಟಿಂಗ್ ಒನ್ ಆಫ್ ದ ಇಂಪಾರ್ಟೆಂಟ್ ಶ್ಲೋಕಸ್? ಓಕೆ, ಎಸ್. ಇಷ್ಟವರೆಗೆ ಎಲ್ಲ ಕ್ಲಿಯರ್ ಇದೆಯಾ ವಸುದ? ಹಾ. ನಾವು ಇವಾಗ ವಿ ವಿಲ್ ರಿಸೈಡ್ ಶ್ಲೋಕ ನಂಬರ್ 40. ಇದರಲ್ಲಿ ಏನ್ ಹೇಳ್ತಾರೆ ಕೃಷ್ಣ ಅಂದ್ರೆ, ಅದೇ ಈ ಒಂದು ಒಂದು ಏನ್ ಪ್ರಯತ್ನ ಇದೆಯೋ, ನಾವು ನಮ್ಮ ಧರ್ಮ ಏನು, ಸ್ವಧರ್ಮದ ಏನು, ಸನಾತನ ಧರ್ಮ ಅಂದ್ರೇನು, ಇವೆಲ್ಲ ಏನು ಪ್ರಯತ್ನ ಪಟ್ಟು ತಿಳ್ಕೊಳ್ತೀವೋ ಇದರಲ್ಲಿ ಯಾವುದೇ ಥರದ ಲಾಸ್ ಇಲ್ಲ. ಸ್ವಲ್ಪ ನೀನು ಅಡ್ವಾನ್ಸ್ ಆದರೂ ಕೂಡ ಅದು ನಿನ್ನ ತುಂಬಾ ಭಯಂಕರವಾದ ಸಿಚುವೇಶನ್ಸ್ ಇಂದ ನಿನ್ನನ್ನು ಕಾಪಾಡುತ್ತೆ. ಏನು ಭಯಂಕರವಾದ ಸಿಚುವೇಶನ್ ಅಂದ್ರೆ, ಅದೇ ಇವಾಗ ನಾವೇನಾದ್ರು ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಅರ್ಜುನ ಹೇಳ್ತಿದ್ನಲ್ಲ, ನಾನು ಇಷ್ಟು ಜನ ಸಾಯಿಸಿದ್ರೆ ಫುಲ್ ಸೊಸೈಟಿ ಸ್ಟ್ರಕ್ಚರ್ ಹಾಳಾಗೋಗುತ್ತೆ. ಸೊಸೈಟಿ ಸ್ಟ್ರಕ್ಚರ್ ಹಾಳಾಗೋದು, ಎಷ್ಟು ಜನ ಸೋಲ್ಜರ್ಸ್ ನ ಸಾಯಿಸೋದಕ್ಕೆ ಕಾರಣ ನಾನಾಗ್ತೀನಿ, ಅಷ್ಟು ದೊಡ್ಡ ಪಾಪ ನನ್ನ ಮೇಲೆ ಬೀಳುತ್ತೆ. ಅದೆಲ್ಲ ತುಂಬಾ ಭಯಂಕರವಾದ ವಿಷಯಗಳು. ಆದರೆ ಕೃಷ್ಣ ಹೇಳ್ತಾರೆ, ನೀ ಇದೊಂದು ಜ್ಞಾನದಲ್ಲಿ ಸ್ವಲ್ಪ ನೀನು ಮುಂದುವರೆದ್ರು ಯಾವುದೇ ಥರದ ಭಯಂಕರ ಸಿಚುವೇಶನ್ ಇಂದ ನಿನ್ನನ್ನು ಈ ಜ್ಞಾನ ಕಾಪಾಡತ್ತೆ ಅನ್ನೋದು ಇದು. ಓಕೆ, ಶ್ಲೋಕ ನಂಬರ್ 40 ಆಫ್ ಚಾಪ್ಟರ್ 2. ಓಕೆ. ಓಕೆ. ನೇಹಾಭಿಕ್ರಮ ನೇಹಾಭಿಕ್ರಮ ನಾಶೋಸ್ಥಿ ನಾಶೋಸ್ತಿ ಪ್ರತ್ಯವಾಯೋ ಪ್ರತ್ಯವಾಯೋ ನ ವಿದ್ಯತೆ ನ ವಿದ್ಯತೆ ಸ್ವಲ್ಪಂ ಅಪಿ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ಅಸ್ಯ ಧರ್ಮಸ್ಯ ತ್ರಾಯತೆ ತ್ರಾಯತೆ ಮಹತೋ ಭಯಾತ್. ಮಹತೋ ಭಯಾತ್. ನೇಹಾಭಿಕ್ರಮನಾಶೋಸ್ಥಿ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ
ತ್ರಾಯತೆ ಮಹತೋ ಭಯಾತ್. ತ್ರಾಯತೆ ಮಹತೋ ಭಯಾತ್. In this endeavor, there is no loss or diminution, and a little advancement on this path can protect one from the most dangerous type of fear ಅಂತ ಕೃಷ್ಣ ಹೇಳ್ತಾರೆ. ಹ್ಮ್. ಮತ್ತೆ ನಮ್ಮ ಸನಾತನ ಧರ್ಮದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ.